ಕತೆಗಳಿಗೆ ಎಂದೂ ಸಾವಿಲ್ಲ. ಹೊಸ ಕತೆಗಳು, ಹೊಸ ಯೋಚನೆಗಳು ಆಗಾಗ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡ್ತಾನೇ ಇರುತ್ತೆ. ರುಕ್ಮಿಣಿ ರಾಧಾಕೃಷ್ಣ ಚಿತ್ರ ಕೂಡ ಒಂದು ಹೊಸ ಕತೆಯ ಉತ್ಸಾಹದಲ್ಲೇ ನಮ್ಮ ಜೊತೆ ಹಾಜರಾಗಿದೆ. ಅದರ ಆಡಿಯೋ ಲಾಂಚ್ ಆಗಿದೆ. ಹೊಸತನ್ನೇ ನಾವು ಮಾಡೋಣ ಅನ್ನೋ ಅಂಥ ಒಂದು ಓಟದಲ್ಲೇ ಯುವ ನಟರಾಗಿರೋ ಭರತ್ ಕುಮಾರ್ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಭರತ್ ಅವರೇ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. 2 ಹಾಡುಗಳು ಬಂದಿದೆ, ತುಂಬ ಸ್ವೀಟ್ ಆಗಿದೆ. ನಮಗೆ ಅನಿಸಿದ್ದು, ನೀವು ವೇದಿಕೆ ಮೇಲೆ ಮಾತನಾಡುವಾಗ ಅನುಭವಗಳು ನಮಗೆ ಟೀಚರ್ ಆಗ್ತಾ ಹೋಗುತ್ತೆ ಅಂತ. ಮೆಜೆಸ್ಟಿಕ್ 2 ಚಿತ್ರದ ಹಿಂದೆ ನಾವು ಸಿಕ್ಕಾಗಲೂ ಸುಮಾರು ಸಲ ಮಾತಾಡಿದ್ವಿ. ಸಿನಿಮಾ ಆದಮೇಲೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರ್ಬೋದು. ಎಷ್ಟು ಇಂಡಸ್ಟ್ರಿ ನಿಮಗೆ ಪಾಠ ಕಲಿಸ್ಕೊಟ್ಟಿದೆ? ಇಂಡಸ್ಟ್ರಿ ಪಾಠ, ನಾನು ಇಂಡಸ್ಟ್ರಿ ಏನು ಹೊಸ್ದಾಗಿ ನೋಡಿಲ್ಲ ಸರ್. ಲೈಕ್ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಮ್ಮ ತಂದೆ ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಸೊ ಬೀನ್ ಅ ಪಾರ್ಟ್ ಆಫ್ ಇಟ್, ನೋಡಿಕೊಂಡೇ ಬಂದಿದ್ದೀನಿ ಎಲ್ಲ ಹೆಂಗೆ ನಡೆಯುತ್ತೆ, ಏನು ಆಗುತ್ತೆ ಅಂತ. ಸೊ ಮೇಜರ್ಲಿ ಇಂಡಸ್ಟ್ರಿ ನಮ್ದು ಏನು ಸರ್, ದುಡ್ಡು ಮಾಡೋ ಇಂಡಸ್ಟ್ರಿ ಅಷ್ಟೇ. ಚೆನ್ನಾಗಿ ದುಡ್ಡು ಹಾಕಬೇಕು, ಚೆನ್ನಾಗಿ ದುಡ್ಡು ಎತ್ತಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಆಡಿಯನ್ಸ್ನ ಜಾಸ್ತಿ ಎಂಟರ್ಟೈನ್ ಮಾಡಬೇಕು ಅಷ್ಟೇ. ಸೊ ಸ್ಕ್ರೀನ್ಗೆ ಏನು ಕೊಡಬೇಕು ಕೊಟ್ಟಿದ್ದೀವಿ. ಲೈಕ್ ಎಲ್ಲನೂ ತುಂಬ ಚೆನ್ನಾಗಿ ಅನುಗುಣವಾಗಿ ಬಂದಿದೆ. ಸಾಂಗ್ಸ್ ಅದ್ಭುತವಾಗಿ ಬಂದಿದೆ, ಅದೊಂದು ತುಂಬ ಖುಷಿ ಇದೆ ನನಗೆ. ಆಮೇಲೆ ಅದಕ್ಕೆ ಸಿಕ್ಕಿರೋ ಜನ, ಲೈಕ್ ಸುನಾದ್ ಗೌತಮ್ ಸರ್ ಆಗಿರ್ಬೋದು, ಈಗ ಶ್ರೀರಾಮ್ ಸರು, ಕೆ ಕಲ್ಯಾಣ್, ಯೋಗರಾಜ್ ಭಟ್ರು, ಸಂಜಿತ್ ತೆಗ್ದೆ, ಇವರೆಲ್ಲ ಇದ್ದಾರೆ. ಅದೇ ನನಗೊಂದು ಮೇಜರ್ ಪ್ಲಸ್ಸು. ಅದಕ್ಕಿಂತ ಇವರೆಲ್ಲರೂ ಇರೋದಕ್ಕಿಂತ ನನ್ನ ಕತೆ ಇನ್ನೂ ಚೆನ್ನಾಗಿದೆ. ಕತೆ, ನನ್ನ ಸಿನಿಮಾ ಕತೆ ಇನ್ನೂ ಚೆನ್ನಾಗಿದೆ. ಇಷ್ಟು ಅದ್ಭುತವಾಗಿರೋ ಕತೆಗೆ ಇಷ್ಟು ಅದ್ಭುತವಾಗಿರೋ ಎಲ್ಲ ಸೇರಿಕೊಂಡು, ನಾಗಾಭರಣ ಸರ್ ಆಗಿರ್ಬೋದು, ಮೋಕ್ಷಿತಾ ಮೇಡಮು, ರಿಯಾ ಸಚ್ದೇವ್, ಸರ್ ಸಕ್ಕತ್ತಾಗಿದೆ ಸರ್. ನಮ್ಮ ಸಿನಿಮಾ ಓಡುತ್ತೆ ಸರ್. 100% ಸಕ್ಸಸ್, ಬರೆದಿಟ್ಕೊಳ್ಳಿ. ಭರತ್, ವೇದಿಕೆ ಮೇಲೆ ಮಾತನಾಡುವಾಗ ಒಂದು ಮಾತು ಹೇಳ್ತೀರಾ, ಎಲ್ರಿಗೂ ಥ್ಯಾಂಕ್ಸ್ ಗಿವಿಂಗ್ ಕೊಡ್ತಾ, ನನ್ನ ಜೀವನದಲ್ಲಿ ಕೆಲವರು ಬರ್ತಾರೆ, ಈ ಸಿನಿಮಾ ಗೆಲ್ಲೋದು ಸೋಲೋದು ಅದೆಲ್ಲವೂ ಕೂಡ ಸೆಕೆಂಡ್ರಿ, ಸಿನಿಮಾ ಏನಾದರೂ ಆಗಲಿ ನನ್ನ ಜೀವನದಲ್ಲಿ ಅವರು ಮುಂದೇನೂ ಮುಂದುವರಿತಾರೆ ಅಂತ. ಆ ಒಂದು ಕನೆಕ್ಷನ್ ಪಾಯಿಂಟ್ ಹೇಗೆ ಸಾಧ್ಯ ಆಯಿತು ನಿಮಗೆ? ಸರ್, ನಾನು ಫಸ್ಟು ಮೆಜೆಸ್ಟಿಕ್ 2 ನಾನು ಸಿನಿಮಾ ಮಾಡಿದೆ. ನಾನು ಯಾವುದೂ ಜಾಸ್ತಿ ಮುಚ್ಚು ಮರೆಯಲ್ಲಿ ಮಾತಾಡಲ್ಲ ಸರ್, ಓಪನ್ನಾಗಿ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಬೋದು. ನಂಗೆ ಅಲ್ಲಿ ಆಗಿದ್ದ ಅನುಭವಗಳು ನನ್ನ ಕೈ ಕಟ್ಟಾಗ್ದಂಗಿತ್ತು. ಏನೋ ಮಾಡೋಕ್ಕೆ ನನಗೆ ಇದಾಗ್ತಿರ್ಲಿಲ್ಲ. ಇಲ್ಲ ಪಾಪ ಅವರು ತುಂಬ ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರಲ್ಲಿ. ಬಟ್ ಏನೋ ಒಂಥರ ಹಿಂಡ್ರೆನ್ಸ್ ಸರ್ ನನ್ನೊಳಗಡೆನೇ ನನಗಿತ್ತು. ಇಲ್ಲಿ ಅದಾದಮೇಲೆ ಏನು ಮಾಡೋದು ಅಂತ ಸಿಕ್ಕಿದಾಗ ಉಮೇಶ್ ಅವ್ರು ಬಂದು, ಸರ್ ಎಲ್ಲ ಇರೋನ್ನ ಒಬ್ಬ ಕೈ ಹಿಡಿಯೋದು ಬೇರೆ, ಏನು ಇಲ್ದಿರ ನಾನು ಹೇಳೋ ಕಥೆನ ನಂಬಿ ನನ್ನ ಕೈ ಹಿಡಿದು, ಮತ್ತು ನಾನು ತುಂಬ ಎಷ್ಟು ಟಾರ್ಚರ್ ಕೊಟ್ಟರು ತಡ್ಕೊಂಡು, ನಾನು ಏನೇನು ಕೇಳಿದ್ರು ಕೊಟ್ಟು, ನಾನು ಅಟ್ ದ ಪಾಯಿಂಟ್ ಆಫ್ ಟೈಮ್ ಈಗ 2 ದಿನ ಶೂಟ್ ಮಾಡಿದ್ರೆ ಆ ಫುಟೇಜ್ನ ಅವ್ರಿಗೆ ತೋರಿಸ್ತಿದ್ವಿ, ಈ ರೇಂಜಿಗೆ ಬಂದಿದೆ ನೋಡಿ ಸರ್ ಅಂತ. ಅವ್ರು ಇಷ್ಟಪಟ್ಟೆ ದುಡ್ಡು ಹಾಕಿದ್ರು. ಅಂದ್ರೂ ನಾನು ಹೇಳೋದಕ್ಕೆಲ್ಲ ನಿಂತ್ಕೊಂಡು ಮಾಡಿದ್ರಲ್ಲ ಸರ್. ನಾನು ಏನೇ ಚೆನ್ನಾಗಿ ಸಿನಿಮಾ ಮಾಡಿದ್ರು ಅವ್ರನ್ನ ಅದನ್ನು ನಂಬಿ ದುಡ್ಡು ಹಾಕಿದ್ದಾರೆ. ಮತ್ತು ಪ್ರಾಣು ನಾನು ಏನು ಹೇಳಿದ್ರು ಇಲ್ಲ ಅಂದಿರ ನಂಗೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ನಂಗೆ ಅವರಿಬ್ಬರು ತುಂಬ ಇಂಪಾರ್ಟೆಂಟ್ ಸರ್. ನನ್ನ ಕಷ್ಟ ಕಾಲದಲ್ಲಿ ಬಂದು ನನ್ನ ಜೊತೇಲಿ ನಿಂತಿದ್ದಾರೆ. ಅವರಿಬ್ಬರು ನನಗೆ ಎಲ್ಲದಕ್ಕಿಂತ ಹೆಚ್ಚು ಸರ್ ಈ ಪಾಯಿಂಟ್ ಆಫ್ ಟೈಮಲ್ಲಿ. ಯಾವಾಗ ನನ್ನ ಲೈಫಲ್ಲಿ ನಿಂತಿರ್ತಾರೆ ಅವ್ರು ನನ್ನ ಜೊತೇಲಿ. ಈ ಟೈಮಲ್ಲೇ ಬಿಟ್ಟೋಗಿಲ್ಲ ಸರ್, ಇನ್ನು ಬೇರೆ ಯಾವ ಟೈಮಲ್ಲಿ ಬಿಟ್ಟೋಗ್ತಾರೆ. ಇಂಡಸ್ಟ್ರಿ ಹಂತ ಹಂತವಾಗಿ ಬದಲಾಗಿರೋದನ್ನು ನೀವು ಬಾಲ್ಯದಿಂದನೂ ನೋಡ್ಕೊಂಡು ಬಂದಿದ್ದೀರಾ. ನನಗೆ ನೀವು ವೇದಿಕೆ ಮೇಲೆ ಮಾತನಾಡುವಾಗ ಶಿಲ್ಪಾ ಶ್ರೀನಿವಾಸ್ ಸರು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ ಮಾತು ನೆನಪಾಗೋಯ್ತು. ಉಪೇಂದ್ರ ಟೈಮಲ್ಲಿ ಮೂಟೆಲಿ ದುಡ್ಡು ಬರ್ತಾಯಿತ್ತು, ಮನೇಲಿ ತಂದು ನಾವು ಇಡ್ತಾ ಇದ್ವಿ ಅಂತ. ಅಂಥ ಒಂದು ಲಾಭದ ಮುಖವನ್ನು ನೋಡಿದಂಥ ನಿರ್ಮಾಪಕರು, ಅವರ ಮಗನಾಗಿ ನಿಮಗೆ ಒಂದಷ್ಟು ಹೊಣೆಗಾರಿಕೆಗಳು ಇದ್ದೇ ಇರುತ್ತೆ. ಅದನ್ನು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಹೇಗಿದೆ ಒಬ್ಬ ನಟನಾಗಿ? ಸರ್, ನಮ್ಮ ತಂದೆ ಸಿನಿಮಾ ಅವ್ರು ಏನು ಇಟ್ಕೊಂಡು ಬಂದಿಲ್ಲ ಬೆಂಗಳೂರಲ್ಲಿ. ಅವರು ಸಿನಿಮಾಲೇ ದುಡ್ಡು ಮಾಡಿದ್ದು, ಸಿನಿಮಾನೇ ದುಡ್ಡು ಕಳ್ಕೊಂಡಿದ್ದು. ನಾವು ಇರೋದು ಸಿನಿಮಾ ದುಡ್ಡಿಂದನೇ, ನಮ್ಮ ಮನೆ ಇರೋದು ಸಿನಿಮಾ ದುಡ್ಡಿಂದ, ಎಲ್ಲ ಇರೋದು ಸಿನಿಮಾ. ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಸಿನಿಮಾನೇ ಕಾರಣ. ಸೊ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗ, ಆ ಮಾಧ್ಯಮ ತುಂಬ ದೊಡ್ಡದು. ನಮ್ಮ ತಂದೆ ಅಂತ 1000 ಜನ ಬದುಕಿದ್ದಾರೆ. ನಾನು ಇನ್ನೂ ನನ್ನಂಥ 1000 ಜನ ಇಲ್ಲಿ ಬದುಕು ಕಟ್ಕೊತೀವಿ. ಸೊ ಇಟ್ಸ್ ಆಲ್ ಟೂ ಬಿಗ್. ಸೊ ನಮ್ಮ ತಂದೆ ಅಷ್ಟು ದುಡ್ಡು ಮಾಡಿರೋದು ಆ ಕಾಲಕ್ಕೆ ಅವ್ರು ಮಾಡಿದ. ನಾನು ಚಿಕ್ಕ ಹುಡುಗರು ಆವಾಗ ನಾವೇನು ಅಷ್ಟೊಂದು ದುಡ್ಡು ಮ್ಯಾಟ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಬಟ್ ಹಿ ಹ್ಯಾಸ್ ಲಿವ್ಡ್ ಹಿಸ್ ಲೈಫ್ ಮ್ಯಾಕ್ಸಿಮಮ್ ಇನ್ ಅವರ್ ಇಂಡಸ್ಟ್ರಿ. ಆ್ಯಂಡ್ ಸುಮಾರು ಜನ ಆ ಥರ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ನನಗಿರೋದೇ ಕನ್ನಡ ಬೆಳಿಬೇಕು, ನಮ್ಮ ಭಾಷೆ ಬೆಳಿಬೇಕು, ನಮ್ಮ ಚಿತ್ರರಂಗ ಬೆಳಿಬೇಕು. ನಾವು ಎಲ್ಲೋದ್ರೂ ನಮ್ಮನ್ನು ಕಂಡುಹಿಡಿಬೇಕು. ನಮ್ಮಲ್ಲಿ ತುಂಬ ದೊಡ್ಡ ಸ್ಟಾರ್ಸ್ ಆಗಬೇಕು, ಜಾಸ್ತಿ ಜನ ಆಗಬೇಕು. ನಾನು ತುಂಬ ದೊಡ್ಡ ನಿರ್ದೇಶಕರಿರಬೇಕು, ಸಂಗೀತ ನಿರ್ದೇಶಕರಿರಬೇಕು. ಈಗ ಅನಿರುದ್ಧು, ಅವರು ಸಾಹೇಬ್, ಅವ್ರನ್ನೆಲ್ಲ ಕೇಳಿದ್ರೆ ನನಗೊಂಥರ ಹೊಟ್ಟೆ ಕೆಚ್ಚಾಗತ್ತೆ ಸರ್. ಅಂದರೆ ಇನ್ನು ಹೇಳ್ತೀವಿ ಪಾಪ ಅವ್ರು ಚೆನ್ನಾಗಿರಲಿ, ಇವ್ರು ಚೆನ್ನಾಗಿ ಮಾಡಿ, ನಂಗೆ ತುಂಬ ಹೊಟ್ಟೆ ಕೆಚ್ಚಾಗತ್ತೆ ಸರ್. ನಮ್ಮಲ್ಲೂ ಬರಬೇಕು. ಇಲ್ಲ ಮಹೇಶ್ ಬಾಬು, ಪ್ರಭಾಸ್ ಅವ್ರನ್ನೆಲ್ಲ ನೋಡಿದ್ರೆ ನನಗೂ ಹೊಟ್ಟೆ ಕೆಚ್ಚಾಗತ್ತೆ ಸರ್. ಇಲ್ಲ ಗುರು, ಏನಾದ್ರು ಮಾಡಬೇಕು, ನಾವು ಹುಟ್ಟಿದ್ದೀವಿ ತಾನೆ, ಏನಕ್ಕೆ ಸುಮ್ಮನೆ ಸಾಗಬೇಕು, ಏನಾದ್ರು ಮಾಡಬೇಕು. ಪ್ರಯತ್ನ ಪಟ್ಟಿದ್ದೀನಿ, ದೇವರ ಆಶೀರ್ವಾದ. ಅವತ್ತು ಉಪೇಂದ್ರ ಬಂದಿತ್ತು, ಅದೊಂದು ಸರ್ವಕಾಲಿಕ ಕಲ್ಟ್ ಕ್ಲಾಸಿಕ್ಕು. ಅದು ಬಂದಾದಮೇಲೆ ಶಿಲ್ಪಾ ಶ್ರೀನಿವಾಸ್ ಸರ್ ಕನೆಕ್ಷನ್ಸು ಬಗ್ಗೆ ನಾವು ಮಾತಾಡ್ತಾ ಇದ್ವಿ.
ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಹಾಕೋದೆ ಮತ್ತೆ ಒಳ್ಳೆ ಪ್ರಾಫಿಟ್ ಬರಲಿ ಅನ್ನೋವಂಥ ಉದ್ದೇಶನೇ. ಸಿನಿಮಾ ಅನ್ನೋದು ಕೂಡ ಒಂದು ಪ್ಯೂರ್ ಬಿಸ್ನೆಸ್ ಆಗಿರುತ್ತೆ. ಎಂಡ್ ಆಫ್ ದ ಡೇ ಏನೇ ಸಿನಿಮಾ ಪ್ರೀತಿಗಳಿದ್ರೂ ಸಿನಿಮಾ ವ್ಯಾಪಾರ ಆಗೋದು ತುಂಬ ದೊಡ್ಡ ಮ್ಯಾಟರು. ಇವತ್ತಿನ ಕಾಲಘಟ್ಟ ನಾವು ನೋಡ್ತಾ ಇದ್ದೀವಿ, ನೀವು ಕೂಡ ತುಂಬ ನೋಡ್ತಾ ಇರ್ತೀರ. ಸಿನಿಮಾಗಳು ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಹೇಗೆ ರೀಚ್ ಆಗ್ತಿದೆ. ಕೆಲವು ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದಾಗ ರೀಚ್ ಆಗದೆ ಇದ್ದಾಗ ಆ ಸಿನಿಮಾ ಟೀಮ್ಗಳು ಏನು ಮಾಡ್ತವೆ ಎಲ್ಲವನ್ನೂ ಕೂಡ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತೀರ. ಆ ದಾರಿಯಲ್ಲಿ ರುಕ್ಮಿಣಿ ರಾಧಾಕೃಷ್ಣ ಯಾವ ಒಂದು ಹೊಸ ರೀತಿಯ ಪ್ರಯತ್ನ ಆಗ್ಬೋದು? ನಿಮ್ಮ ಸ್ಟ್ರಾಟಜಿಗಳು ಏನಿರುತ್ತೆ ಈಗ ಜನರನ್ನು ತಲುಪೋದಕ್ಕೆ? ಗುಡ್ ಕ್ವೆಶನ್ ಸರ್, ಥ್ಯಾಂಕ್ ಯು. ಲೈಕ್ ನಾನು ನೋಡಿರೋಂಗೆ ಸಿನಿಮಾಲಿ ದೇಲ್ ಆಲ್ವೇಸ್ ಬಿ ಫೇಸಸ್ ಅಪ್ಸ್ ಡೌನ್ಸ್ ಅಂತ. ನನ್ನ ಪ್ರಕಾರ ಡೌನ್ ಆಗೋಯ್ತು, ನಮ್ಮ ಇಂಡಸ್ಟ್ರಿಗೆ ಅಪ್ಸಲ್ಲಿದೆ. ನೀವು ಲಾಸ್ಟ್ 1 ಮಂತಿಂದ ಸಿನಿಮಾ ನೋಡಿದ್ರೆ ಗ್ರಾಮಾಯಣ, ಮದರ್ ಪ್ರಾಮಿಸ್ಸು, ಈಗ ನೆಕ್ಸ್ಟು ಕರಾವಳಿ, these are all promising movies. Sir, every 2 weeks you have a promising movie. We have Ayogya 2 coming up next. That's very promising. Songs are very good. ಸೊ ಈಗ ಹೋಗ್ತಾ ಇದ್ದೀವಿ ಸರ್ ಮೇಲೆ. ನೆಕ್ಸ್ಟ್ ಇನ್ನೂ ಬರುತ್ತೆ, ಬೇಲ್ ಬರುತ್ತೆ, ಟಾಕ್ಸಿಕ್ ಬರುತ್ತೆ, ನಮ್ಮದು ಬರುತ್ತೆ. ಅದೆಲ್ಲದಕ್ಕಿಂತ ಮೇಲೆ ಹೋಗ್ತೀವಿ ನಾವು. ಸೊ ನಾವು ತುಂಬ ಚೆನ್ನಾಗಿ ಆಗ್ತೀವಿ ಸರ್. ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ದೊಡ್ಡ ಟ್ಯಾಲೆಂಟ್ಸ್ ಇದ್ದಾರೆ. ಅವರೆಲ್ಲ ನಮ್ಮಲ್ಲೇ ಉಳ್ಕೊಳ್ಲಿ ಅನ್ನೋದು ನನಗೊಂದು ಆಸೆ. ಆಯಿತಾ, ನಮ್ಮಲ್ಲೇ ಉಳ್ಕೊಳ್ಲಿ ಅನ್ನೋದು ನನಗೆ ಆಸೆ. ನನ್ನ ರಾಜ ಹೋಗ್ಬಿಟ್ಟು ಇನ್ನೊಬ್ಬ ಕಡೆ ಮಂತ್ರಿನೋ ಇಲ್ಲಾಂದರೆ ಮಿನಿಸ್ಟರ್ ಆಗೋದು ನನಗೆ ಇಷ್ಟ ಇಲ್ಲ ಸರ್. ಅಪ್ಪನಿಗೆ ತುಂಬ ದೊಡ್ಡ ಸರ್ಕಲ್ ಇದೆ ಗಾಂಧಿನಗರಲ್ಲಿ. ಅವರ ಮಗನಾಗಿ ನೀವು ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಇಂಡಸ್ಟ್ರಿಯ ದೊಡ್ಡ ದೊಡ್ಡ ನಟರ ಜೊತೆ ನಿಮ್ಮ ಕನೆಕ್ಷನ್ ಹೇಗಿದೆ? ಸರ್, ನಾನು ಯಾರನ್ನೂ ದೊಡ್ಡ ದೊಡ್ಡ ನಟರನ್ನ ಕನೆಕ್ಷನ್ ಅಂದರೆ ಈಗ ದರ್ಶನ್ ಸರು ನಾವು ದೂರದಿಂದ ನೋಡಿದ್ದೀವಿ, ಅವ್ರ ಆಶೀರ್ವಾದ ಆಮೇಲಿದೆ. ಶಿವಣ್ಣ ಸರು ಶೂಟಿಂಗ್ ಮಾಡಿದ್ದಾರೆ, ನಮ್ದು 2 ಮೂವಿ ನಾವು ನೋಡಿದ್ದೀವಿ, ಒಡನಾಟ ಇದೆ. ಉಪೇಂದ್ರ ಸರೂ ಇದ್ದಾರೆ. ಯಾರ ಹತ್ರನೂ ಕ್ಲೋಸ್ ಅಂತ ಏನಿಲ್ಲ ಸರ್. ಪ್ರೊಫೆಷ್ನಲಿ ಏನಿದೆಯೋ ಇದೆ. ಅವ್ರು ತುಂಬ ಸಿನಿಮಾಗಳು ಚೆನ್ನಾಗಿ ಮಾಡ್ತಾರೆ. ಐ ಆಮ್ ಫ್ಯಾನ್ ಆಫ್ ದೇರ್ ವರ್ಕ್. ಆ್ಯಂಡ್ ನನಗೆ ಅವ್ರ ಥರ ಕೆಲಸ ಮಾಡಬೇಕು, ಅವ್ರಿಗಿಂತ ಕೆಲಸ ಮಾಡಬೇಕು ಅಂದರೆ ಆ ಥರ ಎಲ್ಲ ಹೆಲ್ತಿ ಕಾಂಪಿಟೇಷನ್. ಎಲ್ಲರಿಗೂ ಚೆನ್ನಾಗಿ ಕೆಲಸ ಮಾಡಬೇಕು, ನಾವು ಪ್ರೂವ್ ಮಾಡ್ಕೋಬೇಕು, ಮೇಲ್ ಬೆಳಿಬೇಕು, ಎಲ್ಲರನ್ನೂ ಮೇಲ್ ಬೆಳೆಸಬೇಕು ಅನ್ನೋದೇ ನನಗಿದೆ. ನನ್ನ ಭಾಷೆ ಮೇಲೆ ತುಂಬ ಪ್ರೀತಿ ಇದೆ ಸರ್. ಕೊನೆಯದಾಗಿ ಮೆಜೆಸ್ಟಿಕ್ 2 ರಿಲೀಸ್ ಆಗೋವಾಗ ಯಾವುದೋ ಒಂದು ವೇದಿಕೆಯಲ್ಲಿ ನಿಮಗೆ ಮೈಕ್ ಕೊಟ್ಟಾಗ ಏನು ಮಾತಾಡಲಿ ಅಂತ ಕೇಳಿದ್ದು ನನಗೆ ನೆನಪಿದೆ. ಇವತ್ತು ಒಬ್ಬ ಮಾಗಿರೋ ಅಂಥ ಭರತ್ ಕುಮಾರು. 2 ವ್ಯತ್ಯಾಸಗಳು ಎಷ್ಟು ಖುಷಿ ಕೊಡುತ್ತೆ. ಇವತ್ತು ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಒಂದು ಕಾನ್ಫಿಡೆನ್ಸ್ ಜನ್ರೇಟ್ ಆಗಿದೆಯಲ್ವಾ ಅಂತ ಮನಸ್ಸಲ್ಲಿ ಬರುತ್ತಾ? ಎಸ್ ಸರ್, ಕಾನ್ಫಿಡೆನ್ಸ್ ಜನ್ರೇಟ್ ಆಗಿದೆ. ಬೇಸಿಕ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ನಾನು ಲಾಸ್ಟ್ ಸಿನಿಮಾ ಪ್ರೆಸ್ ಮೀಟ್ಸು ಇಲ್ಲ ಈವೆಂಟ್ಸ್ ನಾನು ಹೋಗ್ತಿದ್ದೆ, ಒಂದು 2-3 ರೋ ಫುಲ್ ಆಗೋದೇ ನಂಗೆ ಕಷ್ಟ ಆಯಿತು ಸರ್. ಈಗ ನೀವೇ ನೋಡ್ತಾ ಇದ್ದೀರ, ಗಲಾಟೆಗಳಾಗ್ತಿದೆ, ಸೀಟ್ ಸಿಗ್ತಾಯಿಲ್ಲ. 2 ರೌಂಡ್ ನಾವು ಡಿಜಿಟಲ್ ಅವ್ರು ಒಂದ್ಸಲಿ, ಇವರು ಒಂದ್ಸಲಿ ಬರ್ತಿದ್ರು ಸರ್. ನಂಗೆ ಖುಷಿ ಆಗ್ತಿದೆ ಸರ್. ಬಟ್ ಅದು ಆಗಬಾರ್ದು. ನಾನು ದಯವಿಟ್ಟು ಕ್ಷಮೆ ಕೇಳ್ತೀನಿ, ಇನ್ನೂ ದೊಡ್ಡ ಹಾಲ್ ಮಾಡಬೇಕಿತ್ತು ಇವರು. ಬಟ್ ನಮ್ಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್, ಈ ರೇಂಜಿಗೆ ರೆಸ್ಪಾನ್ಸ್ ಬರುತ್ತೆ ನಮಗೆ ಅಂತ. ನಾನು ನೋಡಿದ್ದೆಲ್ಲ ಬೇರೆ ಥರ ಸರ್, ಇಲ್ಲಿ ಡ್ರಾಸ್ಟಿಕ್ಕಾಗಿ. ಸೊ ಇಟ್ಸ್ ವೆರಿ ಪಾಸಿಟಿವ್ ವೈಬ್. ನಂಗೆ ಖುಷಿ ಆಯಿತು. ಗುರು, ಎಸ್ ನಾವು ಗೆಲ್ತಿದ್ದೀವಮ್ಮ, ಬರ್ತಿದ್ದಾರೆ ನಮಗೆ ಸಪೋರ್ಟ್ಗೆ ಜನ ಅನ್ನೋದೊಂದು ಖುಷಿ ಇದೆ. ಸೊ ಅದೊಂದು ಖುಷಿ ಬಂತು. ಆಮೇಲೆ ಇನ್ನೂ ಎಕ್ಸ್ಪೀರಿಯನ್ಸಸ್ ಆ್ಯಡ್ ಆಗ್ತಿದೆ. ಸೊ ಲಾಟ್ ಆಫ್ ಜನ ಪರಿಚಯ ಆಗಿದ್ದಾರೆ. ಈಗ ಮೊದಲಷ್ಟು ಪರಿಚಯ ಇರಲಿಲ್ಲ, ತುಂಬ ಪರಿಚಯ ಇದ್ದಾರೆ. ಈಗ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ ಏನೋ ಒಂದು ಜನ. ಆಮೇಲೆ ಮೆಜೆಸ್ಟಿಕ್ ವಾಸ್ ನೋ ಎಕ್ಸ್ಪೆಕ್ಟೇಷನ್. ಲೈಕ್ ವಿಲ್ ಡೂ. ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ದಿಸ್ ಹ್ಯಾಸ್ ಟು ವಿನ್ ಆ್ಯಂಡ್ ದಿಸ್ ಹ್ಯಾಸ್ ಟು ಗೋ. ನನಗೆ ತುಂಬ ಇನ್ನೂ ಒಳ್ಳೊಳ್ಳೆ ಕತೆ ಹೇಳ್ಬೇಕು ಜನಕ್ಕೆ ಅಂತ ಇಷ್ಟ ಇದೆ. ಸೊ ಇದೊಂದು ನನಗೆ ಬೇಕು ಸರ್, ತುಂಬ ಚೆನ್ನಾಗಿ ಈ ಸಕ್ಸಸ್ ಬೇಕು ನನಗೆ. ಓಕೆ ಭರತ್, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಹಾಡುಗಳು ಚೆನ್ನಾಗಿದೆ, ಸಿನಿಮಾ ಕೂಡ ಆ ಭರವಸೆಗಳನ್ನೆಲ್ಲ ಕ್ಯಾರಿ ಓವರ್ ಮಾಡಲಿ. ಸಿಗ್ತಾ ಇರೋಣ. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಭರತ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.